ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿ ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತ್ಯೋತ್ಸವ ಭವ್ಯವಾಗಿ ಆಚರಣೆ. ಹೌದು ವೀಕ್ಷಕರೇ, ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಆಡಳಿತ ಕಚೇರಿಯ ಸಭಾಂಗಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವೀರಮಾತೆ ವೀರ ವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿಕ್ಷಣಾಧಿಕಾರಿಗಳಾದ ಡಿ ದುರ್ಗಪ್ಪರವರು ವಹಿಸಿದ್ದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ನಾಯಕ ಚಂದ್ರಶೇಖರ್ ಪೂಜಾರ್, ಲಿಂಗಾಯತ ಸಮಾಜದ ಅಧ್ಯಕ್ಷರು, ಹಿರಿಯ ಮುಖಂಡರು, ಯುವ ಮುಖಂಡರು, ಮಹಿಳಾ ಸದಸ್ಯರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತಿಯಿದ್ದರು. ಜಯಂತಿಯ ಕಾರ್ಯಕ್ರಮದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಶೌರ್ಯ, ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ತ್ಯಾಗ ಮತ್ತು ಮಹಿಳಾ ಶಕ್ತಿಯ ಪ್ರೇರಣೆಯ ಕುರಿತಾದ ವಿಚಾರಣೆಗಳನ್ನು ಪ್ರಸ್ತಾಪಿಸಿ ಅವರ ಬಾಳು ಹಾಗೂ ಹೋರಾಟದಿಂದ ಇಂದಿನ ಪೀಳಿಗೆಯ ಪಾಠ ಕಲಿಬೇಕು ಎಂಬ ಸಂದೇಶ ನೀಡಲಾಯಿತು. ಈ ಕಾರ್ಯಕ್ರಮದ ಅಂತ್ಯದಲ್ಲಿ ಭಾಗವಹಿಸಿದ ಅತಿಥಿಗಳು ಧನ್ಯವಾದಗಳನ್ನು ಸಲ್ಲಿಸಲಾಯಿತು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಈ ಒಂದು ಸಭೆಗೆ ಪಂಚಮಸಾಲಿ ಅಧ್ಯಕ್ಷರಾದ ಶೇಖರ್ ಅವರು ಕೂಡ ಆಗಮಿಸಿದರೆ ಅವರು ಕೂಡ ಶಾಲಾ ಪ್ರವೇಶದಿಂದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಮತ್ತು ಹರಿಹರ ತಾಲೂಕು BU ಆದಂಥ ದುರ್ಗಪ್ಪ ಸಾಹೇಬರು ಕೂಡ ಆಗಮಿಸಿದರೆ ಅವರು ಕೂಡ ಶಾಲಾ ಪ್ರವೇಶದಿಂದ ಹಾಗೂ ನಮ್ಮ ಶಿರಸ್ಕರಾದಂಥ ಸೌಮ್ಯ ಮೇಡಮ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ದಂಡೆತ್ತಿ ಬಂದಾಗ ಒಂದ್ಸಾರಿ ವಿಜಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರನ್ನ ಸೋಲಿಸಿ ಹಿಮ್ಮೆಟ್ಟುತ್ತಾರೆ. ನಂತರದ ದಿನಮಾನಗಳಲ್ಲಿ ಮತ್ತೆ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನ, ತಮ್ಮ ಸೈನ್ಯವನ್ನ ದುಪ್ಪಟ್ಟು ಮಾಡಿ ಬಲವಂತವಾಗಿ ಬಂದು ಆ ಸಾಮ್ರಾಜ್ಯವನ್ನ ಆಳಿ ಏನು ಕಿತ್ತೂರನ್ನ ವಶಪಡಿಸಬೇಕು ಅಂತಂದಾಗ ಅನೇಕ ವಿಧವಾಗಿರ್ತಕ್ಕಂಥ ಅವರ ಆಸ್ಥಾನದಲ್ಲಿರ್ತಕ್ಕಂಥ ಕೆಲವರು ತಮ್ಮ ಒಂದು ಚೆನ್ನಮ್ಮ ಮುಂದಿನ ಕಿತ್ತೂರು ಸಂಸ್ಥಾನದ ಅಧಿಪತಿಯಾಗಿ ಮುಂದುವರಿತಾಳೆ. ಇದೇ ತರ ಘರ್ಷಣೆಗಳು, ಸಂಘರ್ಷಗಳು ನಡ್ಕೊಂಡು ಬರ್ತಾನೆ ಇರ್ತವೋ. ಇವೆಲ್ಲರ ದೃಷ್ಟಿಕೋನಗೊಂದು ಷಡ್ಯಂತ್ರವನ್ನು ನಡೆಸಿ ಚೆನ್ನಮ್ಮನ ಸಮಾಜದ ಸಂಬಂಧಿಗಳನ್ನ ಏನು ಇವತ್ತಿನ ಹೇಳ್ತೀವಿ ನಾವು, ಕೊಂಡಿ ಮಂಚಣ್ಣಂತರು, ಆಮೇಲೆ ವೆಂಕಟರಮಣಂತರು, ಮಲ್ಲಪ್ಪ ಶೆಟ್ಟಿ ಅಂತವರ ಷಡ್ಯಂತ್ರದಿಂದ ಎರಡನೇ ಯುದ್ಧದಲ್ಲಿ ಚೆನ್ನಮ್ಮಾಜಿ ಸೋಲನ್ನು ಕಾಣಬೇಕಾಗಿದೆ. ಬಂಧುಗಳೇ, ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾಳೆ, ಇವತ್ತು ದೇಹ ಮುಖ್ಯ ಅಲ್ಲ, ದೇಶ ಮುಖ್ಯ. ದೇಹ ಐದವರು ಕೂಡ ಇವತ್ತು ದೇಶ ಉಳಿಯಲಿ ಅಂತಕ್ಕಂಥ ಕೀರ್ತಿ ಆಡಳಿತದಿಂದ ಈ ದಿನ ಆಚರಣೆಗೊಂಡಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತ್ಯೋತ್ಸವದ ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಶುಭಾಶಯಗಳನ್ನ ತಿಳಿಸಿ ಬಂದ್ರೆ, ಈ ವರ್ಷ 200ನೇ ವರ್ಷ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಲಗಿ ಅಂತ ಹೇಳಿ ಯುದ್ಧನ ಸಾಗಿರ್ತಕ್ಕಂಥದ್ದು 1825ನೇ ಇಸ್ವಿ. ಅಲ್ಲಿಂದ ಇವತ್ತಿಗೆ 2025ನೇ ಇಸ್ವಿ, 200 ವರ್ಷಗಳು ಇವತ್ತಿಗೆ ತುಂಬಿತು. ಹಾಗಾಗಿ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಅತ್ಯಂತ ಸಂಭ್ರಮದಿಂದ ಈ ಬಾರಿ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತ್ಯೋತ್ಸವವನ್ನ ಆಚರಣೆ ಮಾಡ್ತಾರೆ. ತಮ್ಮೆಲ್ಲರಿಗೂ ಗೊತ್ತಿರಲಿ, ಇವತ್ತು ಯಾರ್ಯಾರು ಇವತ್ತು ಸಾವಿರಾರು ವರ್ಷಗಳ ಹಿಂದೆ ಮಹನೀಯರು ಹುಟ್ಟಿದ್ರು, ಇತಿಹಾಸವನ್ನು ನಿರ್ಮಾಣ ಮಾಡಿದ್ರು, ಅವರ ಚರಿತ್ರೆ ಮತ್ತೆ ಪುನರಾವರ್ತನೆ ಆಗಿದ್ದು ಸುಮಾರು 500 ವರ್ಷ 600 ವರ್ಷ ಆದ ನಂತರ ಅವರ ಪುತ್ಥಳಿಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಇತಿಹಾಸ ನಮ್ಮ ಕಣ್ಮುಂದಿದೆ. ಆದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ
ಅವಳು ಏನು ಇಡೀ ಒಂದು ಸಮಾಜದ ಆಸ್ತಿ ಅಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ, ಇಡೀ ಜಗತ್ತಿನ ಆಸ್ತಿ, ಈ ದೇಶದ ಆಸ್ತಿ, ಈ ದೇಶದ ನೆಲ ಜಲ